ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಒಂದು ಜಾಯಿಂಟ್ ಪೇನ್ ಗೆ ನಾನು ಹೇಳ್ತಾ ಇದ್ದೆ, ಮೆಡಿಸಿನ್ಸ್ ಎಲ್ಲ ಹಿಂಗ್ ತಗೊಳ್ರಿ, ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ್ ಬಿಸಿಲಿಗೆ ಒಂದು ಅರ್ಧ ಗಂಟೆ ನೀವು ಕೊಡ್ರಿ ಅಂದ ತಕ್ಷಣ ಅಜ್ಜಿ ಫಸ್ಟ್ ಹೇಳಿದ್ರು, ಇಲ್ರಿ ನಂಗೆ ನಡಿಲಿಕ್ಕೆ ಆಗೋದಿಲ್ಲ, ನಂಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ, ನಾ ವೈಟಮಿನ್ ಡಿ ಟ್ಯಾಬ್ಲೆಟ್ ತಗೋತೀನಿ, ಡಾಕ್ಟರ್ ಬರ್ಕೊಟ್ಬಿಟ್ರ ನಂಗೆ ವಾರಕ್ಕೆ ಒಂದ್ ಟ್ಯಾಬ್ಲೆಟ್, ತಿಂಗಳಿಗೆ 4 ಟ್ಯಾಬ್ಲೆಟ್ ತಂದು ಇಟ್ಬಿಟ್ಟಿರ್ತೀವಿ, ತಗೋತೀನಿ ನಾನು, ನಂಗೆ ಸಿಗ್ತದ ಅಂತ ಹೇಳಿ. ನೀವು ಹಂಗ ವಿಚಾರ ಮಾಡ್ತಿರ್ತೀರಲ್ಲ, ಕರೆಕ್ಟ್. ನೀವು ಮಾಡಿರ್ಲಿಲ್ಲ ಅಂದ್ರೂ ಮೋಸ್ಟ್ ಆಫ್ ದ ಪೀಪಲ್ ಹಂಗ ವಿಚಾರ ಮಾಡ್ತಾರ. ಸೂರ್ಯನ ಬರೇ ಅವ್ನ ಕೆಲಸ ಏನೋ ವಿಟಮಿನ್ ಡಿ ಕುಡ್ದಷ್ಟ ಅಂತ ಅನ್ಕೊಂಡ್ಬಿಟ್ಟೇವಿ, ಅಷ್ಟಕ್ಕ ಒಂದ್ ಸೀಮಿತ ಮಾಡ್ಬಿಟ್ಟೇವಿ. ಅವ ಒಂದ್ ರೀತಿ ಎಲಿವೆನ್ ದೇವ್ರಾಗ್ಬಿಟ್ಟನ ಸೂರ್ಯ. ಹಂಗಲ್ರಿ. ಆಕ್ಚುಲಿ ನಮ್ಮ ಭಾರತದೊಳಗಂತೂ ಸೂರ್ಯನಿಗೆ ಎಂಥ ವೇದ ಕಾಲದಿಂದಲೂ ಮಹತ್ವ ಕೊಟ್ಟಿವಿ ಅಂದ್ರೆ, ನಮ್ ಭಾರತ ಅಷ್ಟೇ ಅಲ್ಲ, ಇಡೀ ಅಕ್ರಾಸ್ ದ ವರ್ಲ್ಡ್, ಇಡೀ ಜಗತ್ತಿನೊಳಗೆ ಎಲ್ಲಾ ಕಲ್ಚರ್ಸ್, ಎಲ್ಲಾ ರೀತಿಯ ಸಿವಿಲೈಸೇಷನ್ಸ್ ಒಳಗೂ ಕೂಡ ಸೂರ್ಯನನ್ನ ಆರಾಧನೆ ಮಾಡ್ತಾರ. ಸೂರ್ಯನಿಗೆ ವಿಶೇಷವಾದ ಸ್ಥಾನ ಐತಿ. ಯಾಕಂದ್ರ ಅವನ ಮಹತ್ವ ಅವನು ಬಹಳ ಮಹತ್ವದ ಕಾರಣ. ಅವನು ಪ್ರತ್ಯಕ್ಷ ದೇವತ. ಅವನು ಯಾರೂ ಕೊಡ್ಲಾರದನ್ನ ಕೊಡ್ತಾನ. ಹಂಗಂದ್ರೆ ಏನ್ ಕೊಡ್ತಾನ ಅಂದ್ರೆ, ನಮ್ಮ ವೇದಗಳೊಳಗ ಒಂದ್ ಹೆಜ್ಜೆ ಮುಂದ್ ಹೋಗಿ ಹೇಳ್ಯಾರ. ಏನಂದ್ರ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಹೇಳ್ಯಾರ, ಅಥವಾ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ಯಾರ. ಅಂದ್ರೆ ಇಡೀ ಆರೋಗ್ಯ ಸಿಗಬೇಕು ಅಂದ್ರೆ ಭಾಸ್ಕರ ಬೇಕು, ಸೂರ್ಯ ಬೇಕು. ಧಿಯೋ ಯೋನಃ ಪ್ರಚೋದಯಾತ್. ನಮ್ಮ ಮೆಂಟಲ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ, ಮೆಂಟಲಿ ನಮ್ಮ ಮಾನಸಿಕವಾಗಿ ಒಳ್ಳೆ ರೀತಿಯ ಪ್ರಚೋದನೆ ಆಗ್ಬೇಕು ಅಂದ್ರೆ ಸೂರ್ಯನ ಅವಶ್ಯಕತೆ ಬಹಳ ಅದ. ಹಂಗಂದ್ರೆ ಹೆಂಗ್ರಿ, ಮತ್ ನಾವ್ ಇಷ್ಟು ದಿವ್ಸ ಬರೀ ವೈಟಮಿನ್ ಡಿ ಅಂತ ಕುಂತೀವಿ ಅಂದ್ರೆ, ಇವತ್ತಿನ ಈ ವಿಡಿಯೋ ಒಳಗ ಅದನ್ನ ನಾವು ಡಿಟೇಲ್ ಆಗಿ ನೋಡೋಣ ಅಂತ. ನಂದು ಆಕ್ಚುಲಿ ವಿಚಾರ ಏನಿತ್ತು, ಬ್ರೈನ್ ಫಾಗ್ ಮಾತ್ರ ನಾನು ಸೂರ್ಯನ ಬಿಸಿಲಿಂದ ಹೆಂಗ್ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೇಕಂತಿತ್ತು. ಬಟ್ ಎನಿವೆ ಐ ಆಮ್ ಕವರಿಂಗ್ ಅಂತಂದ್ರೆ, ಇಟ್ಸ್ ಬೆಟರ್ ಲೆಟ್ ಮಿ ಕವರ್ ಎಲ್ಲಾ ಪಾಯಿಂಟ್ಸ್ ಅನ್ನು. ನಾವು ಸೂರ್ಯನ ಬಗ್ಗೆ ನಾವು ಕವರ್ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಹೆಲ್ಪ್ ಆಗ್ತದ ಅನ್ಕೊಂಡೇನಿ. ಯಾರು ಈ ವಿಡಿಯೋ ನೋಡ್ಲಿಕ್ಕತ್ತಿರಲ್ಲ, ಫಸ್ಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಕಂಪ್ಲೀಟ್ ನೋಡ್ರಿ. ನನ್ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನಾ ಹೇಳ್ತಾ ಇರುವಂತಹ ಈ ಮೆಸೇಜಸ್ ಅನ್ನ ಅಥವಾ ವಿಡಿಯೋ ಕಂಪ್ಲೀಟ್ ನೋಡೋದ್ರಿಂದ ನಿಮಗ್ ಬೇಕಾಗೂ ಇನ್ಫಾರ್ಮೇಶನ್ ಯಾವ್ದೋ ಒಂದ್ ಮೂಲೆಯೊಳಗೆ ಸಿಗ್ಬೋದು ನಿಮಗ್. ಓಕೆ, ನಾ ಹಿಂಗ್ ಬರ್ಕೊಂಡಿದ್ದನ್ನ ಓದ್ಲಿಕ್ಕತ್ತಿಲ್ಲ, ನನ್ನ ತಲೆಯೊಳಗಿದ್ದನ್ನ ನಾ ಹೇಳ್ಕೋತಿರ್ತೇನೆ. ಸೊ ಎನಿ ಮೂಮೆಂಟ್ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಗ್ಬಹುದು. ಸಿಕ್ಕು ನಿಮಗದು ಯಾವುದೇ ರೀತಿಯಿಂದ ಒಂದು ಹೆಲ್ಪ್ ಆತಂದ್ರ ನಾನ್ ವಿಡಿಯೋ ಮಾಡಿದ್ದಕ್ಕೂ ಒಂದ್ ಸಾರ್ಥಕ ಆಗ್ತದ. ಮತ್ತು ನಾ ಹೇಳಿರೋ ವಿಷಯ ಗೊತ್ತಿದ್ದದ್ದು ಹೇಳ್ಯಾರ ಬಿಡ್ರಿ ಅಂತಲ್ಲ, ಎಲ್ಲರಿಗೂ ಗೊತ್ತದ್ರಿ. ಯಾರಿಗ ಏನ್ ಗೊತ್ತಿಲ್ಲ ಹೇಳ್ರಿ ನೋಡೋಣ. ಅಮೆರಿಕಾದೊಳಗೆ ಇಲೆಕ್ಷನ್ ಹೆಂಗ ಆಗ್ತಂತ ನಮಗೂ ಗೊತ್ತದ, ಬಿಕಾಸ್ ಆಫ್ ಮೀಡಿಯಾ, ಹೌದಲ್ರಿ? ಬಟ್ ಅದರಿಂದ ಲಾಭ ಏನು, ನಮ್ಗೇನ್ ಸಿಗ್ತದ? ಎಲ್ಲಿ ಏನಾಗ್ತದ ಪೊಲಿಟಿಕ್ಸ್ ಬಗ್ಗೆ ಎಲ್ಲಾ ಗೊತ್ತದ. ಬಟ್ ನಾವೇನಾರ ನಮ್ಮಿಂದ ಅದರಿಂದ ನಮ್ಗೇನಾರ ಲಾಭ ಆಗ್ತದ? ಏನೂ ಆಗುದಿಲ್ಲ. ನಮಗ್ ಎಂತ ವಿಷಯ ಗೊತ್ತಿರ್ಬೇಕಂದ್ರೆ ಆ ವಿಷಯ ನಾವು ಇಂಪ್ಲಿಮೆಂಟ್ ಮಾಡ್ಕೊಳಿಕ್ ಯೋಗ್ಯ ಇರ್ಬೇಕು, ಮತ್ತು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅದರಿಂದ ನಮ್ಗೆ ವೈಯಕ್ತಿಕವಾಗಿ ಲಾಭ ಸಿಗ್ಬೇಕು ಅಂತ ವಿಷಯ ಮಾತ್ರ ಇಂಪಾರ್ಟೆಂಟ್. ಓಕೆ, ಅದಕ್ಕೆ ಇವತ್ ನಾ ಏನ್ ಹೇಳಿಕತ್ತೀನಿ ಅಂದ್ರೆ, ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ಕಂಪ್ಲೀಟ್ಲಿ ಇದೇನೋ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ಯಾರ. ಅಂದ್ರೆ ಟೋಟಲಿ ಭಾಸ್ಕರನಿಂದಲೇ ಆರೋಗ್ಯ ಅನ್ನೋದು, ಅದ್ರ ಹೆಂಗಿದು ಅನ್ನೋದನ್ನ ಡಿಕೋಡ್ ಮಾಡೋಣ ಅಂತ. ಫಸ್ಟ್ ನಮ್ಮ ಸೂರ್ಯನ ಬಿಸಿಲು ಏನಿರ್ತದಲ್ಲ, ಅದು ಯಾವ್ಯಾವ ರೀತಿ ಒಳಗೆ ದೇಹಕ್ಕೆ ಸಿಗ್ತದ, ಹೆಂಗ್ ಲಾಭ ಆಗ್ತದ ಅಂತ ನೋಡೋಣ ಅಂತ್ರಿ. ಮೊಟ್ಟ ಮೊದಲು ಸೂರ್ಯೋದಯ ಆದ ತಕ್ಷಣ, ಮುಂಜಾನೆ ಸೂರ್ಯೋದಯ ಆದ್ಮೇಲೆ 1 ಗಂಟೆ 60 ನಿಮಿಷ ಅಂತ ಏನ್ ಹೇಳ್ತೀವಲ್ಲ, ಅದಕ್ಕೆ ನಾವು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ. ದಟ್ಸ್ ರಿಯಲಿ ಗೋಲ್ಡನ್ ಪೀರಿಯಡ್. ಅದು ನೀವು ಮಟ 11, 12, 1 ಗಂಟೆಗೆಲ್ಲ ಸೂರ್ಯನ ಬಿಸಿಲೊಳಗೆ ಅಡ್ಡಾಡೋದು ಅಲ್ಲ. ಅದು ಇನ್ಫ್ಯಾಕ್ಟ್ ಹಾರ್ಮ್ಫುಲ್. ಅದು ಬೆಳಗಿನ ಟೈಮ್ ಸೂರ್ಯೋದಯ ಆದ್ಮೇಲೆ 60 ನಿಮಿಷ 1 ಗಂಟೆ, ಮತ್ತು ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ 1 ತಾಸು. ಇವೆರಡೂ ನಾವೇನ್ ಹೇಳ್ತೇವೆ ಗೊತ್ತಾ, ಗೋಲ್ಡನ್ ಟೈಮ್ ಅಂತ ನಮ್ಮ ವಿಜ್ಞಾನದೊಳಗೆ ಹೇಳ್ತೇವೆ ನಾವು. ಹಂಗಂದ್ರೆ ಇವೆರಡೂ ಟೈಮ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ಈ ಟೈಮ್ ಒಳಗಡೆ ನಮ್ಮ ದೇಹವನ್ನ ನಾವು ಸನ್ ಬಾತಿಗೆ ಒಡ್ಡಬೇಕು, ಸನ್ ಬಾತ್ ತಗೋಬೇಕು. ಸಾದಾ ನೀರಿನಿಂದ ಸ್ನಾನ ಮಾಡೋದ್ರಿಂದ ನಿಮ್ಮ ಮೇಲಿನ ಕೊಳೆ ಹೋಗ್ತದೆ. ನೀರಿನಿಂದ ಸ್ನಾನ ಮಾಡೋದ್ರಿಂದ ಎಲ್ಲಾ ರೀತಿಯಿಂದ ಕೊಳೆಯನ್ನು ತೆಗಿಬಹುದು. ಬಟ್ ಸನ್ ಬಾತ್ ಮಾಡೋದ್ರಿಂದ ದೇಹದ ಒಳಗಿರುವಂತ ಕೊಳೆ ಎಲ್ಲ ಹೋಗ್ತದ ಅಂತ ಶಾಸ್ತ್ರ, ಆಯುರ್ವೇದ ಬಹಳ ಎಂಫಸೈಸ್ ಮಾಡಿ ಹೇಳ್ತದ. ಹೆಂಗ ಅನ್ನೋದನ್ನ ನಾವು ಇವತ್ತು ಅನಲೈಸ್ ಮಾಡೋದಾದ್ರೆ ನೋಡ್ರಿ, ಸೂರ್ಯನ ಬಿಸಿಲು, ಬೆಳಗಿನ ಎಳೆ ಬಿಸಿಲು ನಮ್ಮ ಮೈ ಮೇಲೆ ಬಿದ್ದಾಗ ಏನಾಗ್ತದ, ಅದು ನಮ್ಮ ಜೀವಕೋಶಗಳ ಮೇಲೆ ಬೀಳ್ತದ, ಹೌದಾ? ಸ್ಕಿನ್ ಮೇಲೆ ಬೀಳ್ತದ. ಈ ಸ್ಕಿನ್ ಮುಖಾಂತರವಾಗಿ ಬಿದ್ದಾಗ ಅಲ್ಲಿ ಅದು ಏನ್ ಮಾಡ್ತದ, 7D ಹೈಡ್ರೋಕೊಲಿಸ್ಟರಾಲ್ ಅನ್ನುವಂತಹ 7D ಹೈಡ್ರೋಕೊಲಿಸ್ಟರಾಲ್ ಅನ್ನುವಂಥದ್ದನ್ನ ಆಕ್ಟಿವೇಟ್ ಮಾಡ್ತದ. ಇದು ಒಳಗಡೆ ನಮ್ಮ ದೇಹದೊಳಗಡೆ ಚಯಾಪಚಯ ಕ್ರಿಯೆ ಸರಿಯಾಗಿ ಆಗಿ ವೈಟಮಿನ್ ಡಿ ಉತ್ಪತ್ತಿ ಆಗ್ಲಿಕ್ಕೆ ಸಹಾಯ ಮಾಡ್ತದ. ಜೊತೆ ನೀವು ಸರಿಯಾದ ಆಹಾರನೂ ಊಟ ಮಾಡಿರ್ಬೇಕು, ಸರಿಯಾಗಿ ನಿದ್ದೆನೂ ಮಾಡಿರ್ಬೇಕು, ಗೊತ್ತಾಯ್ತು? ಅವಾಗ ನಮಗ್ ವೈಟಮಿನ್ ಡಿ ಸಿಂಥಸಿಸ್ ಆಗ್ತದೆ. ಆಕ್ಚುಲಿ ವೈಟಮಿನ್ ಡಿ ಅನ್ನ ಟ್ಯಾಬ್ಲೆಟ್ ಮುಖಾಂತರ ತಗೊಳ್ಳೋದು ಒಂದೇ ಸೋರ್ಸ್ ಅಲ್ಲ.
ಇನ್ಫ್ಯಾಕ್ಟ್ ವೈಟಮಿನ್ ಡಿಗೆ ಅದು ಸಪ್ಲಿಮೆಂಟ್, ಅದು ತಗೊಳ್ಳೋದು ಹೊರಗಡೆಯಿಂದ ತಗೊಳ್ಳೋದು ಸಪ್ಲಿಮೆಂಟ್. ಇದು ಪ್ರೊಡಕ್ಷನ್ ಅನ್ನ ನಾವು ಮಾಡ್ಕೋಬೇಕು. ಅದಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ವೈಟಮಿನ್ ಡಿ ಸಿಂಥೆಸಿಸ್ ಆಗ್ತದೆ. ಆ ವೈಟಮಿನ್ ಡಿ ಅನ್ನ ನಮ್ಮ ಲಿವರ್ ಮತ್ತು ಕಿಡ್ನಿ ತಮ್ಮ ಚಯಾಪಚಯ ಕ್ರಿಯೆ ಒಳಗೆ ಯೂಸ್ ಮಾಡ್ಕೋತಾವು, ಸರಿಯಾಗಿ ಡೈಜೆಷನ್ ಮಾಡ್ಕೊಳಕ್ ಯೂಸ್ ಮಾಡ್ಕೊಂತಾವು, ಮತ್ತು ಎಕ್ಸ್ಕ್ರಿಯೇಷನ್ ಮಲ ವಿಸರ್ಜನೆ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ಕೊಂತಾವು. ಇದ ಕಾರಣಕ್ಕ ನೋಡ್ರಿ ನೀವು ಸಣ್ಣ ಮಕ್ಕಳೊಳಗೆ, ಈಗ ಎಲ್ಲರಿಗೂ ಗೊತ್ತಿರೋ ವಿಷಯ ಹೇಳ್ತೇನೆ, ನೀವೆಲ್ಲಾರ ಮನೆಯೊಳಗೆ ಸಣ್ಣ ಸಣ್ಣ ಮಕ್ಳು ಇರ್ತಾವು. ಸಣ್ಣ ಮಕ್ಕಳಿಗೆ ಹುಟ್ಟಿದ ತಕ್ಷಣನೇ ಒಂದ್ ರೀತಿ ಜಾಂಡೀಸ್ ಆಗ್ತದ, ಕಾಮಾಲೆ ರೋಗ ಆಗ್ತದ. ಅದನ್ನ ಫೋಟೋಥೆರಪಿ ಒಳಗೆ ಇಡ್ತಾರ. ಯಾಕಪ್ಪ ಅಂದ್ರೆ ಆ ಟೈಮ್ ಒಳಗ ಸ್ವಲ್ಪ ಬೈಲ್ ಸಿಕ್ರೇಷನ್ ಒಳಗೆ ಇಂಬ್ಯಾಲೆನ್ಸ್ ಆಗಿರ್ತದ. ಅವಾಗ ಆ ಮಗುವಿಗೆ ಸೂರ್ಯನ ಎಳಿ ಕಿರಣಗಳು ಬೇಕಾಗಿರ್ತಾವ. ಓಕೆ, ಎಷ್ಟೋ ಮಂದಿಗೆ ಫೋಟೋಥೆರಪಿ ಮಾಡಕ್ ಆಗ್ಲಾರ್ದವ್ರು ಹಳ್ಳಿ ಒಳಗೆ ಏನ್ ಮಾಡ್ತಿದ್ರು ಅಂದ್ರೆ, ಅಂಥ ಮಕ್ಕಳನ್ನ ತಗೊಂಡ್ಬಂದು ಎಳೆ ಬಿಸಿಲಿಗೆ ಹಿಂದ ಮುಂದ ಆ ಮಗುವಿನ ಫ್ರಂಟ್ ಬ್ಯಾಕ್ ಎಲ್ಲ ಎಕ್ಸ್ಪೋಸ್ ಮಾಡ್ತಿದ್ರು. ಇದರಿಂದ ಏನಾಗ್ತದೆ, ನಾ ಈ ಹೇಳ್ದಂಗ ಒಳಗಡೆ ವೈಟಮಿನ್ ಡಿ ಸಿಂಥಸೈಸ್ ಆಗಿ ಲಿವರ್ಗೆ ಅದು ಸಿಕ್ಕು ಪ್ರಾಪರ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ರೀಸೆಟ್ ಆಗ್ತಿತ್ತು, ಕಾಮಾಲೆ ರೋಗ ಹೋಗ್ತಿತ್ತು. ಬಟ್ ಈಗ ಅದನ್ನ ಹಾಸ್ಪಿಟಲ್ಸ್ ಒಳಗ, ಪೀಡಿಯಾಟ್ರಿಕ್ ಹಾಸ್ಪಿಟಲ್ ಒಳಗೆಲ್ಲ ಫೋಟೋಥೆರಪಿ ಅಂತ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಬರೀ ನಮ್ಮ ದೇಶದಾಗಲ್ರಿ, ಜಗತ್ತಿನ ಎಷ್ಟೋ ರಾಷ್ಟ್ರದೊಳಗ ನಿಮ್ಗೆ ಹೇಳ್ತೀನಿ, ಗ್ರೀಸ್ ಒಳಗ, ಇಟಲಿ ಒಳಗೆಲ್ಲ ಸನ್ ರೇಸ್ ಕ್ಲಿನಿಕ್ಸ್ ಅಂತಾನ ಅದಾವ. ನೋಡ್ರಿ ಎಷ್ಟು ಮಹತ್ವ ಗೊತ್ತೈತೆ ಅವ್ರಿಗೆ. ಹೀಲಿಯೋಥೆರಪಿ ಅಂತ ತಿಳ್ಕೊಂಡು ಸನ್ ರೇಸ್ ಡೈರೆಕ್ಟ್ ಆಗಿ ಮಕ್ಕಳ ಮೇಲೆ ಬೀಳುವಂಗ ಕ್ಲಿನಿಕ್ ಗಳನ್ನ ಅವರು ಮಾಡ್ಯಾರ. ಬಿಕಾಸ್ ಅವ್ರಿಗೆ ಮಹತ್ವ ಗೊತ್ತೈತಿ. ನಮ್ಮಲ್ಲಿ ನಮ್ಗದು ಪುಕ್ಕಟ ಸಿಗ್ತದಲ್ಲ, ನಮ್ಗದ್ರ ಅರಿವಿಲ್ಲ. ಆಕ್ಚುಲಿ ನಮ್ಗೆ ಏನು ಪುಕ್ಷಟ ಸಿಕ್ರು ಅದ್ರ ಬಗ್ಗೆ ಮಹತ್ವನೇ ಇಲ್ಲ. ಅನ್ಫಾರ್ಚುನೇಟ್ಲಿ ಅವ್ರ ದೇಶದೊಳಗೆಲ್ಲ ಎಷ್ಟೋ ಬೇರೆ ರಾಷ್ಟ್ರಗಳೊಳಗ ಸನ್ರೈಸ್ ಇಲ್ರಿ, ಸೂರ್ಯನ ಬಿಸಿಲು ಸರಿಯಾಗಿ ಬರುದಿಲ್ಲ. ನೋಡಿರಲ್ಲ ನೀವು, ಈ ಬೀಚ್ಗೆಲ್ಲ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಫಾರಿನರ್ಸ್ ಎಲ್ಲ ಬಂದು ಅವ್ರು ಸನ್ ಬಾತ್ ಮಾಡ್ಕೊಳ್ಳುವಂತ ಅವತಾರವನ್ನ ನೋಡಿದ್ರೆ ಗೊತ್ತಾಗ್ತದೆ. ಅವ್ರು ಸುಮ್ಮನೆ ಎಂಟರ್ಟೈನ್ಮೆಂಟ್ ಬಂದಿರ್ತಾರೇನ್ರಿ? ಅವ್ರ ದೇಶದೊಳಗೆ ಬೇಕಾದಂಗ ಗಾರ್ಡನ್ಸ್, ಪಾರ್ಕ್ಸ್ ಎಲ್ಲ ಅದಾವು. ಬಟ್ ಸೂರ್ಯನ ಬಿಸಿಲಿಲ್ಲ, ವೆರಿ ಇಂಪಾರ್ಟೆಂಟ್. ಬಟ್ ನಮ್ಮ ದೇಶದೊಳಗ ಐತಿ. ಅದ್ರ ಉಪಯೋಗ ಮಾಡ್ಕೊಳ್ಳೋ ರೀತಿ ನಮಗ್ ಗೊತ್ತಿಲ್ಲ. ನಾವು ಒಂದು ಖರ ಮಧ್ಯಾಹ್ನ ಬಿಸಿಲೊಳಗೆ ಅಡ್ಡಾಡ್ತೇವಿ, ಅದು ಸುಟ್ಟು ಸನ್ಬರ್ನ್ ಆತು ಅಂತೇಳಿ ಸನ್ಸ್ಕ್ರೀನ್ ಎಲ್ಲ ಹಚ್ಕೋತೇವಿ. ಆಕ್ಚುಲಿ ಆಯುರ್ವೇದದೊಳಗ ಸನ್ಸ್ಕ್ರೀನ್ ಹಚ್ಕೊಳ್ಳುವಂತ ಕಾನ್ಸೆಪ್ಟೇ ಇಲ್ಲ. ಯಾಕಂದ್ರೆ ಆಯುರ್ವೇದದೊಳಗೆ ಸ್ಪಷ್ಟವಾಗಿ ಹೇಳ್ತಾರ, ನೀವು ಒಳ್ಳೆ ಟೈಮ್ ಒಳಗಷ್ಟ ಸನ್ರೈಸ್ಗೆ ಎಕ್ಸ್ಪೋಸ್ ಆಗ್ರಿ. ಸುಮ್ನೆ ಅಡ್ನಾ ಟೈಮ್ನಾಗ ಹೋಗಿ ಏನೇನ್ರಿ ಯಾಕೆ ಮಾಡ್ಕೋತೀರಿ? ಇಲ್ಲದ ಮಾಡ್ಕೊಳಕ್ ಹೋಗ್ಬಿಡ್ರಿ. ಒಂದ್ ಆಡು ಭಾಷೆ ಐತ್ರಿ ನಮ್ ಕಡೆ, ಅದ್ ಗಾದಿ ಮಾತೈತಿ, ಇಲ್ಲದ ಮಾಡಿ ಗಲ್ಲೋಡಿ ಹೊಡ್ಸ್ಕೊಂಡ್ರ ಅಂತ. ಹಂಗ್ ಲೆಕ್ಕ ಅದು. ಏನಾರ ಮಾಡ್ಲಿಕ್ ಹೋಗಿ ಏನಾರ ಮಾಡ್ತೇವ್ ನಾವು. ಇಂಥ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಮಠ ಮಧ್ಯಾಹ್ನದ ತಿರುಗಾಡೋ ಅವಶ್ಯಕತೆ ಏನೂ ಇಲ್ಲ. ಓಕೆ, ಬೆಳಗಿನ ಟೈಮ್ ಒಳಗೆ ಏನಿರ್ತದಲ್ಲ, ಆ ಸೂರ್ಯನಿಗೆ ನೀವು ವಾಕಿಂಗ್ ಹೋದ್ರೆ ಬಹಳ ಚಲೋ. ಬೇರ್ ಫುಟ್ ನೀವು ಗ್ರಾಸ್ ಮೇಲೆ, ಮಣ್ಣಿನೊಳಗ ಹೋಗಿ ವಾಕಿಂಗ್ ಮಾಡಿ, ನಿಮ್ಮ ಬೆನ್ನಿನ ಮೇಲೆ ಮತ್ತು ದೇಹದ ಫ್ರಂಟ್ ಭಾಗದ ಮೇಲೆ ಸೂರ್ಯನ ಬಿಸಿಲು ಬಿತ್ತು ಅಂದ್ರೆ ವೈಟಮಿನ್ ಸಿಂಥಸೈಸ್ ಬಹಳ ಚಂದ ಆಗ್ತದ, ಬಹಳ ಬೆಸ್ಟ್ ಆಗ್ತದ. ಮತ್ತು ಸಾಯಂಕಾಲ ಕೂಡ ನೀವು ಸನ್ಸೆಟ್ ಆಗೋಕ್ಕಿಂತ 1 ತಾಸು ಮುಂಚೆ ಹೋದ್ರಿ ಅಂದ್ರೆ ನಿಮ್ಗ ದೇಹದೊಳಗ ಒಳ್ಳೆ ರೀತಿಯೊಳಗ ಸ್ಟಿಮ್ಯುಲೇಷನ್ ಆಗ್ತದೆ. ಮುಂಜಾನೆ ಸೂರ್ಯನ ಬಿಸಿಲಿನೊಳಗ ನೀವು ಓಡಾಡೋದ್ರಿಂದ ಸೂರ್ಯನಾಡಿ ಪ್ರಚೋದನೆ ಆಗ್ತದ ಅಂತ ಯೋಗಿಕ ಶಾಸ್ತ್ರಗಳು ಹೇಳ್ತಾವ. ಯೋಗಿಕ ಶಾಸ್ತ್ರ ಏನ್ ಹೇಳ್ತಂದ್ರೆ, ಸೂರ್ಯನಾಡಿ ಪ್ರಚೋದನೆ ಆಗೋದ್ರಿಂದ ನಿಮ್ಮೊಳಗ ಧೈರ್ಯ, ಶಕ್ತಿ, ಒಂದು ಏನು ಪವರ್ಫುಲ್ ಥಾಟ್ಸ್ ಆಗ್ಲಿ ಅಥವಾ ಸೆಲ್ಫ್ ಕಂಟ್ರೋಲ್ ಆಗ್ಲಿ, ವೆಲ್ ಬೀಯಿಂಗ್, ವಿಲ್ ಪವರ್ ಇವೆಲ್ಲ ಬರ್ಲಿಕ್ಕೆ ಶುರುವಾಗ್ತಾವ. ಅವು ಬಹಳ ಇಂಪಾರ್ಟೆಂಟ್ ಅಲ್ಲ. ಅಂಡ್ ಫೈಟಿಂಗ್ ಸ್ಪಿರಿಟ್, ಜೀವನದೊಳಗ ಒಂಥರ ಹುರುಪು, ಇವೆಲ್ಲ ಮುಂಜಾನೆ ಸೂರ್ಯನ ಬಿಸಿಲಿನೊಳಗೆ ಸಿಕ್ಕ್ರ ಅದು ಸೂರ್ಯನಾಡಿ ಪ್ರಚೋದನೆ ಆಗೋದ್ರಿಂದ. ಸಾಯಂಕಾಲ ಸನ್ಸೆಟ್ ಆಗೋಕ್ಕಿಂತ ಮುಂಚೆ ನೀವು ವಾಕಿಂಗ್ ಅಥವಾ ಅದಕ್ಕೆ ಎಕ್ಸ್ಪೋಸ್ ಆಗೋದ್ರಿಂದ, ನೀವು ವಾಕಿಂಗ್ ಹೋಗಕ್ಕಾದ್ರೆ ಬಹಳ ಚಲೋ. ಇಲ್ಲ ಅಂತಂದ್ರೆ ನಿಮ್ ಬಾಲ್ಕನಿ ಒಳಗೆ ಕೂತ್ಕೊಡ್ರಿ, ಇಲ್ಲ ಟೆರೆಸ್ ಮೇಲೆ ಅವಕಾಶ ಇತ್ತು ಅಂದ್ರೆ ಹೋಗಿ ಕೂತ್ಕೊಡ್ರಿ. ಹಂಗ್ ಮಾಡೋದ್ರಿಂದ ನಿಮ್ಗೆ ಆ ಟೈಮ್ಗೆ ಚಂದ್ರನಾಡಿ ಏನಾಗ್ತದ, ಸ್ಟಿಮ್ಯುಲೇಷನ್ ಆಗ್ತದ. ಚಂದ್ರನಾಡಿ ಸ್ಟಿಮ್ಯುಲೇಷನ್ ಆಗೋದ್ರಿಂದ ನಿಮ್ಮಲ್ಲಿ ಕಾಮ್ನೆಸ್, ಕಾಂಪೋಸ್ಡ್ ಆಗಿರೋದು, ಆರ್ಗನೈಸ್ ಆಗಿರೋದು, ಶಾಂತ ಇರೋದು, ಫಾರ್ಗಿವ್ನೆಸ್ ಬರ್ತಾವ. ಇವನ ಆಯುರ್ವೇದದೊಳಗೆ ಏನ್ ಹೇಳ್ತೀವಿ ಅಂದ್ರೆ ಮಾತೃಜ ಭಾವ ಮತ್ತು ಪಿತೃಜ ಭಾವ ಅಂತ ಹೇಳ್ತೀವಿ. ನಿಮ್ಗೆಲ್ಲರಿಗೂ ಗೊತ್ತೈತಲ್ಲ, ಒಬ್ಬ ಮನುಷ್ಯನೊಳಗ ಫಿಮೇಲ್ ಹಾರ್ಮೋನ್ಸು ಇರ್ತಾವ, ಮೇಲ್ ಹಾರ್ಮೋನ್ಸು ಇರ್ತಾವ. ಓಕೆ, ಸೊ ಬೋತ್ ಟುಗೆದರ್ ಎರಡೂ ಸೇರಿನ ಒಬ್ಬ ಮನುಷ್ಯ ಆಗ್ತಾನೆ, ಯಾರೇ ಆಗ್ಲಿ. ಒಬ್ಬ ಮನುಷ್ಯನಿಗೆ ಧೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್, ಫೈಟಿಂಗ್ ಸ್ಪಿರಿಟ್ ಎಷ್ಟು ಮುಖ್ಯನೋ ಅಷ್ಟೇ ಮಮತೆ, ಕರುಣೆ, ಫಾರ್ಗಿವ್ನೆಸ್, ಶಾಂತತೆ, ಕಾಮ್ನೆಸ್ ಇವೆಲ್ಲ ಬೇಕು. ಅಂದ್ರೆ ಇಲ್ಲಿ ಮಾತೃಜ ಭಾವನೂ ಬೇಕು, ಪಿತೃಜ ಭಾವನೂ ಬೇಕು. ಅದಕ್ಕೆ ಅರ್ಧನಾರೀಶ್ವರ ತತ್ವ ಅಂತ ಮೊದ್ಲಿಂದನೂ ನಮ್ಮಲ್ಲಿ ಮಾಡಿಟ್ಟ. ಈ ಅರ್ಧನಾರೀಶ್ವರ ತತ್ವ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ನಮ್ಗೆ ಇವ್ ಎರಡೂ ಟೈಮ್ ಒಳಗುನು ಒಂದು ಆ ಸೂರ್ಯನ ಬಿಸಿಲಿನ ಬೆನಿಫಿಟ್ ನಾವು ತಗೋಬೇಕು. ಬಟ್ ಎಷ್ಟ್ ಮಂದಿ ತಗೊಳ್ಳಿಕತ್ತಿ ವಿಚಾರ ಮಾಡ್ರಿ. ಒಂದ್ಸರಿ ನೀವೇ ವಿಚಾರ ಮಾಡ್ರಿ, ಎಷ್ಟ್ ಮಂದಿ ಇದಕ್ಕೆ ಎಕ್ಸ್ಪೋಸ್ ಆಗ್ತೇವಿ.
ಆಗೋದೇ ಇಲ್ಲ. ಹೆಂಗಾರ ಮಾಡಿ AC ಹಾಕೊಂಡು ರೂಮ್ ಎಲ್ಲ ಲಾಕ್ ಮಾಡ್ಕೊಂಡು ಒಳಗ್ ಕುಂತಿರ್ತೀವಿ. ಆಮೇಲೆ ಕಂಟಿನ್ಯೂಸ್ ಸೂರ್ಯ ಹೆಂಗದಾನ, ಸೂರ್ಯನ್ ಬಿಸ್ಲ ನೋಡ್ರಂಗಿಲ್ಲ ಎಷ್ಟೋ ಸಾರಿ. ಎಸ್ಪೆಷಲಿ IT ಪೀಪಲ್ಗೆ ಅದೊಂದ್ ದೊಡ್ಡ ಡ್ರಾಬ್ಯಾಕ್. ಯಾವಾಗ್ಲೂ ಏನೋ ಮುಚ್ಚಿದ ರೂಮ್ ಒಳಗ ಕುತ್ಕೊಂಡ್ ಕೆಲಸ ಮಾಡ್ತಾರ. ಮಕ್ಕಳು ಕೂಡ ಈಗ ಅಂತ ರೂಮ್ ಒಳಗನ ಕುಂತು ಅಭ್ಯಾಸ ಮಾಡೋದ್ರಿಂದ ಸೋ ಮೆನಿ ಪ್ರಾಬ್ಲಮ್ಸ್ ಬರ್ಲಿಕ್ಕತ್ತ. ನಾ ಹೇಳಿದ್ಮೇಲೆ ನಿಮ್ಗ ಕೆಲವೊಂದ್ ರಾಷ್ಟ್ರಗಳೊಳಗ ಸೂರ್ಯನ್ ಬಿಸ್ಲ ಇಲ್ಲ. ಉದಾಹರಣೆಗೆ ಡೆನ್ಮಾರ್ಕ್ ತಗೊಳ್ರಿ, ಐಸ್ಲ್ಯಾಂಡ್ ತಗೊಳ್ರಿ, ಫಿನ್ಲ್ಯಾಂಡ್ ತಗೊಳ್ರಿ, ನಾರ್ವೆ ತಗೊಳ್ರಿ, ಟು ದ ಎಕ್ಸ್ಟೆಂಟ್ ಆಫ್ ರಷ್ಯಾ ತಗೊಳ್ರಿ. ಇದ್ರೊಳಗೆಲ್ಲ ಸೂರ್ಯನ್ ಬಿಸಿಲ್ ಇರ್ಲಾರ್ದಕ್ಕ ಅಲ್ಲಿರುವಂತ ಜನರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಒಳಗ ಬಹಳಷ್ಟು ಅಫೆಕ್ಟ್ ಆಗ್ಯದ ಅಂತ ಸ್ಟಡಿ ಹೇಳ್ತದ್ರಿ. ಸೋ ಮೆನಿ ಪೀಪಲ್ ಅವ್ರಿಗೆ ಡಿಪ್ರೆಷನ್ ಬರ್ತದ ಅಂತ ಹೇಳ್ತದ. ನಾವ್ ಅಟ್ ಬೆಳ್ಳಗಿದ್ರ, ಅವ್ರ ಎತ್ತರ ಇದ್ರ, ಅವ್ರ ಎಲ್ಲಾದ್ರಾಗೂ ಮುಂದದಾರ, ಅವ್ರ ಶ್ರೀಮಂತರು ಅನ್ಕೊಂಡ್ಬಿಟ್ಟೇವಿ. ಹಂಗಲ್ಲ, ಅವ್ರು ಬಹಳಷ್ಟು ಸಫರ್ ಆಗ್ಲಿಕ್ಕತ್ತಾರ. ನಮಗ್ ಎಷ್ಟು ರಿಸೋರ್ಸಸ್ ಇದ್ರು ಕೂಡ ನಮ್ಗೆ ಯೂಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವರು ಹಿಂಗೆಲ್ಲ ಆಗಿ ಸುಮಾರು ಸುಸೈಡಲ್ ಟೆಂಡೆನ್ಸಿ ಕೂಡ ಹೆಚ್ಚಿಗೆ ಆಗ್ಯಾವ ಅಂತ ಕೆಲವೊಂದು ರಿಪೋರ್ಟ್ಸ್ ಹೇಳ್ತಾವ್. ಸುಸೈಡಲ್ ಟೆಂಡೆನ್ಸಿ ಹೆಚ್ಚಿಗೆ ಆಗ್ಲಿಕ್ಕೆ ಅದೊಂದ ಕಾರಣ ಇರೋದಿಲ್ಲ, ಬೇರೆ ಸೋಷಿಯಲ್, ಎಕನಾಮಿಕಲ್, so many other factors contribute ಮಾಡಿರ್ತಾವ. ಬಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ಸ್ ಇರ್ತದ. ಅವ ನೀವು ಕೇಳ್ಬೋದ, ಭಾರತದೊಳಗ ಇಷ್ಟು ಸೂರ್ಯ ಅದನ, ಇಷ್ಟು ವೈಟಮಿನ್ ಡಿ ಸಿಗ್ತೈತಿ, ಇಷ್ಟೆಲ್ಲಾ ಆಗ್ತೈತಿ, ಮತ್ ನಮ್ಗ ಯಾಕ ಹಿಂಗ ಸುಸೈಡಲ್ ಟೆಂಡೆನ್ಸಿ ಐತ್ರಿ ಅಂತೇಳಿ. ಅದಕ್ ಒಂದ ಉತ್ತರ ಏನಂದ್ರೆ, ಇಲ್ಲೆಲ್ಲಾ ಹೆಚ್ಚಿಗೆ ಆಗೈತ್ರಿ. ಅತಿ ಹೆಚ್ಚಿಗೆ ಆದವ್ರು ಏನ್ ಮಾಡ್ತಾರ, ಅದನ್ನ ಮಾಡ್ತಾರ. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಓಕೆ, ಹಿಂಗಾಗಿ ನಮ್ಮ ದೇಹದೊಳಗ ಅವು ಎರಡೂ ಟೈಮ್ ಒಳಗೂ ನಾವು ಸೂರ್ಯನಿಗೆ ಎಕ್ಸ್ಪೋಸ್ ಆಗೋದ್ರಿಂದ ನಮ್ಮ ದೇಹದೊಳಗ ನಮಗ್ ಸಿಗಬೇಕಾದಂತ ವೈಟಲ್ ಎನರ್ಜಿ ಸಿಗ್ತದ. ಮತ್ತು ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಎಷ್ಟೊತ್ ಮಾಡ್ಬೇಕು ದಿಸಿ. ಫಸ್ಟ್ ಸನ್ಬಾತ್ ಎಷ್ಟೊತ್ ಮಾಡ್ಬೇಕು ಅಂದ್ರೆ, ಯೂಶುವಲಿ ಒಂದ್ 30-35 ನಿಮಿಷ ಮಾಡೋದು ಚಲೋ. ಯಾಕಂದ್ರೆ 1 ಅವರ್ ಅಂತ ನಾವ್ ಹೇಳ್ತೀವಿ. 30-35 ನಿಮಿಷ, 40 ನಿಮಿಷದವರೆಗೂ ನೀವು ಫ್ರಂಟ್ ಅಂಡ್ ಬ್ಯಾಕ್ ನಿಮ್ಮ ದೇಹವನ್ನ ಸೂರ್ಯನಿಗೆ ಎಕ್ಸ್ಪೋಸ್ ಮಾಡೋದು ದಿ ಬೆಸ್ಟ್. ಯಾವಾಗ ಒಂದ್ ರೀತಿ ಏನೋ ಬೆವರು ಹೊಡಿಲಿಕ್ಕೆ ಶುರು ಮಾಡ್ತಿರಲ್ಲ, ಅವಾಗ ಅದನ್ನ ಸ್ಟಾಪ್ ಮಾಡ್ಕೊಡ್ರಿ. ಇನ್ ಸೆಕೆಂಡ್ ಪಾಯಿಂಟ್ ಬಂದು ಐಸ್ ಮುಖಾಂತರ ನಾವು ಸೂರ್ಯನ ಬಿಸಿಲನ್ನ ತಗೊಳ್ತೀವಿ. ಹೆಂಗ್ ತಗೊಂತೀವಿ ಅಂದ್ರೆ, ಐಸ್ ಆರ್ ಗೇಟ್ ವೇ ಫಾರ್ ದ ಬ್ರೈನ್ ಅಂತ ಹೇಳ್ತಾರೆ. ನಾವು ಕಣ್ಣಿನಿಂದ ಅದನ್ನ ನೋಡಿದಾಗ ಏನಾಗ್ತದ, ಹೆಂಗ್ ಎಳಿ ಬಿಸಿಲು ಎದ್ದ ತಕ್ಷಣ ಎಳೆ ಬಿಸಿಲು ಇರ್ಬೇಕು, ಹಿಂಗ ಸೂರ್ಯ ಹಿಂಗ ಉದಯ ಆಗ್ತಿರ್ಬೇಕು, ಅದು ಕೆಂಪು ಕಾಣಿಸ್ತಿರ್ತದಲ್ಲ, ಅದನ್ನ ನಾವು ನಿಂತ್ಕೊಂಡು ಆರಾಮಾಗಿ ಶಾಂತ ಮನಸ್ಸಿನಿಂದ ಕಣ್ಣನ್ನ ಒಮ್ಮಿನೊಮ್ಮೆ ಓಪನ್ ಮಾಡಬಾರ್ದು, ಸಣ್ಣಾಗಿ ಓಪನ್ ಮಾಡ್ತಾ ಹಿಂಗ ದೊಡ್ಡದಾಗಿ ಮಾಡ್ಕೊಂಡು ಅಂಥ ಸೂರ್ಯನ ಬಿಸಿಲನ್ನ ನೀವು ನೋಡ್ಬೇಕು. ಬಟ್ ಕಂಟಿನ್ಯೂಸ್ ಕಣ್ ಪಿಳಕಸ್ಲಾರ್ದನೆ ನೋಡುವ ಅವಶ್ಯಕತೆ ಇಲ್ಲ. ಕಣ್ಣನ್ನ ಮಧ್ಯೆ ಕ್ಲೋಸ್ ಮಾಡ್ತಿರ್ಬೋದು. ಹಂಗ ನೀವು ಸುಮಾರು ಎಷ್ಟೊತ್ತಾಗ್ತದ ಅಷ್ಟೊತ್ತು ಹಾರ್ಡ್ ರೇಸ್ ಬರೋವರೆಗೂ ಕೂಡ ಮಾಡ್ಬೋದು. ಹಾರ್ಡ್ ರೇಸ್ ಬಂತು ಅಂದ್ರೆ ಸ್ಟಾಪ್ ಮಾಡ್ರಿ. ಇದರಿಂದ ಏನಾಗ್ತದ, ಅಂತ ಸನ್ ರೇಸ್ ನಮ್ಮ ರೆಟಿನಾದ ಮೇಲೆ ಬಿದ್ದು ಅದು ಸ್ಟಿಮ್ಯುಲೇಷನ್ ಮಾಡ್ತದ. ರೆಟಿನಾ ಸ್ಟಿಮ್ಯುಲೇಷನ್ ಆಗೋದ್ರಿಂದ ನೆಕ್ಸ್ಟ್ ಬರೋದು ಪೀನಿಯಲ್ ಗ್ಲ್ಯಾಂಡ್, ಬ್ರೈನಿಗೆ ಹೋಗ್ತದ್ರಿ. ಇಲ್ಲಿರುವಂತಹ ಮೆಸೇಜ್, ವೈಟಲ್ ಎನರ್ಜಿ, ಪ್ರಾಣ ಶಕ್ತಿ ಸೂರ್ಯನಿಂದ ಸಿಕ್ಕಂತದ್ದು ಸೀದಾ ನಮ್ಮ ಬ್ರೈನಿಗೆ ಹೋಗ್ತದ. ಬ್ರೈನಿನೊಳಗ ಪೀನಿಯಲ್ ಗ್ಲ್ಯಾಂಡ್ ಅಂತ ಇರ್ತದ. ಇತ್ತಿತ್ಲಾಗ ನೀವೆಲ್ಲ ಬಹಳ ಫೇಮಸ್ ಆಗ್ಯದಲ್ಲ, ಥರ್ಡ್ ಐ ಆಕ್ಟಿವೇಶನ್ ಮಾಡೋದು, ಮುಂದಿನ ಜನ್ಮ ಹಿಂದಿನ ಜನ್ಮ ಅಂತೇಳಿ. ಆ ಒಂದು ಅಂದ್ರೆ ಇಂಟ್ಯೂಷನ್ ಪವರ್ ಅನ್ನ ತೋರಿಸುವಂತದ್ ಯಾವುದು ಅಂದ್ರೆ ಪೀನಿಯಲ್ ಗ್ಲ್ಯಾಂಡ್. ಆ ಪೀನಿಯಲ್ ಗ್ಲ್ಯಾಂಡ್ ಅನ್ನ ಇದು ಸ್ಟಿಮ್ಯುಲೇಷನ್ ಮಾಡ್ತದ, ಆಕ್ಟಿವೇಟ್ ಮಾಡ್ತದ. ಇದರಿಂದ ಏನಾಗ್ತದ ಗೊತ್ತಾ, ಪ್ರೆಸೆಂಟ್ ಲೈಫ್ ಒಳಗ ನಮಗ್ ಬೇಕಾಗಿದ್ದೇನು, ಪ್ರೆಸೆಂಟ್ ಲೈಫ್ ಒಳಗ ರೈಟ್ ಡಿಸಿಷನ್ ಹೆಂಗ್ ತಗೋಬೇಕು, ಗಡಬಡಿ ಮಾಡ್ಲಾರ್ದಂಗ, ರಾಂಗ್ ಡಿಸಿಷನ್ ತಗೊಳ್ಳಾರ್ದಂಗ, ಅತಿ ಸಿಟ್ನೊಳಗೆ ಏನೇನೋ ಅನಾಹುತ ಮಾಡ್ಲಾರ್ದಂತಹ ಸ್ವಭಾವ ಡೆವಲಪ್ ಆಗ್ತದೆ. ಪೀನಿಯಲ್ ಗ್ಲ್ಯಾಂಡ್ ಸರಿಯಾಗಿ ಆಕ್ಟಿವೇಶನ್ ಇತ್ತಂದ್ರೆ ಇವೆಲ್ಲ ಒಳ್ಳೆಯ ವಿವೇಕಯುತವಾದಂತ ಕ್ವಾಲಿಟೀಸ್ ಬರ್ತಾವು. ನಮ್ಮ ಮುಂದಿನ ಜನ್ಮ ಕಾಣಿಸ್ತದೋ ಬಿಡ್ತದೋ ದಟ್ ಈಸ್ ಡಿಫ್ರೆಂಟ್. ಈಗಿರೋ ಜನ್ಮ ಆದ್ರೂ ನೆಟ್ಟಗಿರ್ಬೇಕಲ್ಲ ನಮ್ಗೆ, ಅದು ಇಂಪಾರ್ಟೆಂಟ್. ಹೆಲ್ತ್ ದೃಷ್ಟಿಯಿಂದ ಇದು ಸರಿ ಇರ್ಬೇಕು. ಇಲ್ಲಿ ನಮಗೆ ಪ್ರಾಪರ್ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರಬೇಕು. ಆ ಪೀನಿಯಲ್ ಗ್ಲ್ಯಾಂಡ್ ಇಂದ ನೆಕ್ಸ್ಟ್ ಪಿಟ್ಯೂಟರಿ ಗ್ಲ್ಯಾಂಡಿಗೆ, ಮಾಸ್ಟರ್ ಗ್ಲ್ಯಾಂಡ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ಮಾಸ್ಟರ್ ಗ್ಲ್ಯಾಂಡ್ ಒಳ್ಳೆ ರೀತಿಯಲ್ಲಿ ಆಕ್ಟಿವೇಟ್ ಆಗ್ತದೆ. ನಮ್ದು ಮಾಸ್ಟರ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಯ್ತು ಅಂದ್ರೆ ದೇಹದೊಳಗ ಬಯೋಲಾಜಿಕಲ್ ಕ್ಲಾಕ್ ಸೆಟ್ ಆಗ್ತದೆ. ಕ್ಲಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಿಮ್ ಕೈಯಾಗೂ ಮೊಬೈಲ್ ಐತಿ, ಈಗ ನೋಡ್ಲಿಕ್ಕತ್ತೀರಿ ವಿಡಿಯೋ, ಆ ಮೊಬೈಲ್ ಒಳಗ ಒಂದು ಕ್ಲಾಕ್ ಇರ್ತದ. ಆ ಕ್ಲಾಕ್ ಟೈಮಿಂಗ್ ಅಡ್ತಾರ್ ಸೆಟ್ ಇತ್ತಂದ್ರ ನಿಮ್ಗೆ ಏನಾಗ್ತದ, ಯಾವಾಗ ಬೇಕಾವಾಗ ನೋಟಿಫಿಕೇಶನ್ಸ್ ಬರ್ತಾವ, ಯಾವಾಗ ಬೇಕಾವಾಗ ಅಲಾರ್ಮ್ ಹೊಡಿತದ, ಹಿಂಗ ಕನ್ಫ್ಯೂಷನ್ ಆಗ್ಬಿಡ್ತದ. ದ ಸೇಮ್ ಥಿಂಗ್ ನಮ್ ಬಾಡಿ ಒಳಗೂ ಕೂಡ ನಮ್ ಕ್ಲಾಕ್ ಸೆಟ್ ಇಲ್ಲ ಅಂದ್ರೆ, ಪ್ರಾಪರ್ ಸೆಟ್ ಇಲ್ಲ ಅಂದ್ರೆ ಯಾವಾಗಾರ ಹಸಿವಾಗ್ತದ, ಯಾವಾಗಾರ ನಿದ್ದೆ ಬರ್ತದ. ಅದು ಒಂಥರ ಅನ್ಟೈಮ್ಲಿ. ಎಲ್ಲಾರು ಮಲ್ಕೊಂಡಾಗ ಎಚ್ಚರೋದು, ಎಲ್ಲಾರು ಎಚ್ಚರದಾಗ ಮಲ್ಕೊಳ್ಳೋದು, ಎಲ್ಲಾರು ಸುಮ್ನೆ ಇದ್ದಾಗಿನ ಊಟ ಮಾಡಿ ಒಟ್ ಒಂದೊಮ್ಮೆ ಅಡ್ತಾರ್ ಆಗ್ತದ್ರಿ. ಟೈಮ್ ಗಡಿಯಾರ ಸರಿ ಇಲ್ಲ ಅಂತಂದ್ರೆ ಎಲ್ಲದು ಗಡಬಡಿನ ಅಲ್ಲ, ಗೊತ್ತಾಗ್ತದ್ರಿ.
ಇದು ಸೆಟ್ ಮಾಡ್ಕೊ ನಮ್ಮ ಸರ್ಕ್ಯಾಡಿಯನ್ ರಿದಮ್ ಅನ್ನ ಸೆಟ್ ಮಾಡ್ಕೋಬೇಕು ಅಂದ್ರೆ ಬಯೋಲಾಜಿಕಲ್ ಕ್ಲಾಕ್ ಸೆಟ್ ಆಗ್ಬೇಕು. ಆ ಬಯೋಲಾಜಿಕಲ್ ಕ್ಲಾಕ್ ಸೆಟ್ ಆಯ್ತು ಅಂತ, ಆ ಸೆಟ್ ಆಗೋದು ಎದ್ರಿಂದ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ, ಪಿಟ್ಯೂಟರಿ ಗ್ಲ್ಯಾಂಡ್ಗೆ ಪೀನಿಯಲ್ ಗ್ಲ್ಯಾಂಡ್ಸ್ ಇಂದ, ಪೀನಿಯಲ್ ಗ್ಲ್ಯಾಂಡ್ ಇಂದ ನಮ್ ಕಣ್ಣಿನ ಮುಖಾಂತರ ಸೂರ್ಯನ ಬಿಸಿ. ಇಲ್ಲಿ ನೋಡ್ರಿ ಅರ್ಥ ಮಾಡ್ಕೊಡ್ರಿ ಎಷ್ಟು ಸೂರ್ಯನ ಎಳೆ ಬಿಸಿನ ಗೇಜ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಐತಿ. ನಮ್ ಇದ್ರ ಮಹತ್ವ ಯಾರಿಗ್ ಗೊತ್ತೈತಿ? ಗೊತ್ತೇ ಇಲ್ಲ, ನೋಡಂಗೇ ಇಲ್ಲ ಸೂರ್ಯ ಹೆಂಗದಾನ ಅದ್ರ ಬಗ್ಗೆ ಏನೂ ಮಹತ್ವ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನಮಗ್ ಸಿಗುತ್ತದ ಅಂದ್ರೆ ಫಾರ್ಚುನೇಟ್ಲಿ ನಮ್ಗೆ ಇಷ್ಟು ಸಿಕ್ಕರು ಅದ್ರ ಮಹತ್ವ ಗೊತ್ತಿಲ್ಲ. ಅನ್ಫಾರ್ಚುನೇಟ್ಲಿ ಬೇರೆ ದೇಶದೊಳಗೆ ಸಿಗಂಗಿಲ್ಲ. ಅದಕ್ಕೆ ಅವ್ರು ಹೆಂಗಾದ್ರೂ ಮಾಡಿ ಹುಡುಕೊಂತಾರ, ದಾರಿ ಮಾಡ್ಕೋತಾರ ಅವ್ರು. ಬಿಕಾಸ್ ಅವ್ರಿಗೆ ಹೆಲ್ತ್ ಪ್ರಯಾರಿಟಿ ರೀ. ಬೇರೆ ಎಷ್ಟೋ ರಾಷ್ಟ್ರದೊಳಗೆ ಏನಾಗ್ಬಿಟ್ಟದಂದ್ರೆ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಅವ್ರು ಬದುಕ್ಲಿಕ್ಕೆ ಹಪ್ಪಿ ಮಾಡ್ತಾರ. ಬದುಕ್ಬೇಕು, ಹೆಂಗಾದ್ರೂ ಮಾಡಿ ಒಳ್ಳೆ ರೀತಿಯಿಂದ ಬದುಕ್ಬೇಕು ಅಂತ ಹೇಳಿ ಅವರು ಒಳ್ಳೆಯ ಕಲ್ಚರ್ನ ಡೆವಲಪ್ ಮಾಡ್ಕೊಳಿಕತ್ತಾರ. ಈ ನಮ್ದು ಹಂಗಾಗಿಲ್ರಿ. ಇವ್ ಎಷ್ಟ ದಿನ ಹುಟ್ಟೋದು ಸಾಯೋದು, ಇದಕ್ಕ ಜೀವನಕ್ ಮಹತ್ವನೂ ಇಲ್ಲ, ಜೀವಕ್ ಮಹತ್ವನೂ ಇಲ್ಲ. ನಾವ್ ಅದ್ರ ಕಡೆ ಗಮನನೇ ಇಲ್ಲ. ನಮ್ಮಲ್ಲಿ ಹೆಲ್ತಿ ಪ್ರಯಾರಿಟಿನೇ ಇಲ್ಲ. ದಯವಿಟ್ಟು ಹೆಲ್ತಿ ಫಸ್ಟ್ ಪ್ರಯಾರಿಟಿ ಕೊಡ್ಬೇಕು ಅಂದ್ರೆ ನಮ್ಮಲ್ಲಿರುವಂತ ಈ ಪಂಚಮಹಾಭೂತಗಳನ್ನ ನಾವು ಸರಿಯಾಗಿ ಯೂಸ್ ಮಾಡ್ಕೋಬೇಕು. ನನ್ನ ಚಾನೆಲ್ ಒಳಗಡೆ ನಾನು ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಈ 5 ಪಂಚಮಹಾಭೂತಗಳ ಜೊತೆಗೆ ಒಬ್ಬ ಸಾಮಾನ್ಯ ಮನುಷ್ಯ ಹೆಂಗ ಡೈಲಿ ಕಾಂಟ್ಯಾಕ್ಟ್ ನಾಗ ಇರ್ಬೋದು, ಹೆಂಗ ಡೈಲಿ ಬಾಡಿ ಹೀಲ್ ಮಾಡ್ಕೋತಿರ್ಬೋದು ಅನ್ನೋದು ಸ್ಪೆಷಲ್ ವಿಡಿಯೋಸ್ ಮಾಡೇನಿ. ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬೇಕಿದ್ರೆ ಡೆಫಿನೆಟ್ಲಿ ಯು ಗೆಟ್ ಸಮ್ ಐಡಿಯಾಸ್. ಎಷ್ಟೋ ಹೆಲ್ಪ್ ಆಗ್ತದ. ನಿಮಗ್ ಗೊತ್ತಿಲ್ಲ ಅಂತಲ್ಲ, ನಿಮಗ್ ಗೊತ್ತಿರೋ ವಿಷಯನೇ ಪ್ರಾಕ್ಟಿಕಲಿ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಮತ್ತು ನಾವು ಪೇಷಂಟ್ಸ್ ಮೇಲೆ ಹೆಂಗ್ ಇಂಪ್ಲಿಮೆಂಟ್ ಮಾಡಿ ರಿಸಲ್ಟ್ ಬಂದಿರ್ತದ ನಮಗ್, ನಾವು ಡೈಲಿ ನೋಡ್ತಿರ್ತೀವಿ. ಅದನ್ನೇ ನಾ ಅಲ್ಲಿ ಎಕ್ಸ್ಪ್ಲೇನ್ ಮಾಡೇನಿ, ನೀವ್ ಅದನ್ನ ನೋಡ್ರಿ. ಓಕೆ, ಸೊ ಇಲ್ಲಿ ನಾ ಏನ್ ಹೇಳ್ದೆ ಈಗ ನಿಮಗ ಕಣ್ಣಿನ ಮುಖಾಂತರವಾಗಿ ಈ ರೀತಿ ಆಗ್ತದೆ. ಮತ್ತು ಪೀನಿಯಲ್ ಗ್ಲ್ಯಾಂಡ್ ಅನ್ನ ಅದು ಆಕ್ಟಿವೇಟ್ ಮಾಡೋದ್ರಿಂದ ನಮ್ಮ ದೇಹದೊಳಗ ಒಂದು ಖುಷಿಯಾಗಿರ್ಲಿಕ್ಕೆ, ಮೂಡ್ ಎಲಿವೇಟ್ ಮಾಡುವಂತಹ, ಸಮಾಧಾನ ಇರುವಂತ ಒಂದು ಹಾರ್ಮೋನ್, ನ್ಯೂರೋ ಟ್ರಾನ್ಸ್ಮಿಟರ್ ನಮ್ಮಲ್ಲಿ ಕೆಲಸ ಮಾಡ್ತದ. ಹಾರ್ಮೋನ್ ಸಿಕ್ರೇಷನ್ ಆಗ್ತದೆ, ದಟ್ ಇಸ್ ಸೆರೋಟೋನಿನ್. ಈಗ ಅನ್ಫಾರ್ಚುನೇಟ್ಲಿ ಮೂಡ್ ಎಲ್ಲ ಡಲ್ ಇರೋದಕ್ಕೆ ಎಕ್ಸ್ಟರ್ನಲ್ ಮೆಡಿಸಿನ್ಸ್ ಅನ್ನ ತಗೋತಾರೆ ಸೆರೋಟೋನಿನ್ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ. ನಾನು ನಿನ್ನಿನ ವಿಡಿಯೋ ಒಳಗೂ ಹೇಳೀನಿ, ಆದಷ್ಟು ಕೆಮಿಕಲ್ಸ್ ಅನ್ನ ದೇಹಕ್ಕೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ದೇಹ ಪ್ರೊಡ್ಯೂಸ್ ಮಾಡುವಂಗ್ ಮಾಡ್ಬೇಕು ಅಂದ್ರೆ ಸೂರ್ಯನ ಬೆಳಕು ಬಹಳ ಇಂಪಾರ್ಟೆಂಟ್. ಸೂರ್ಯನ ಕಿರಣಗಳನ್ನ ನೀವು ಸಿಂಪಲ್ ಸನ್ ಗೇಜಿಂಗ್ ಮಾಡೋದ್ರಿಂದ ನಿಮ್ಮಲ್ಲಿ ಸೆರೋಟೋನಿನ್ ಹೆಚ್ಚಿಗೆ ಆಗ್ತದ. ಆಟೋಮೆಟಿಕಲಿ ನೀವು ಖುಷಿಯಾಗಿ ಲೈವ್ಲಿ ಆಗಿ ಇರ್ತೀರಿ. ಮ್ಯಾಕ್ಸಿಮಮ್ ಮುಂಜಾನೆ ಬೆಳಗ್ನೊಳಗ್ ನಿಮ್ಗ ಸೆರೋಟೋನಿನ್ ಎಷ್ಟು ಸಿಗ್ತದೋ ಅಷ್ಟು ನೀವು ಅದನ್ನ ಗ್ರಾಬ್ ಮಾಡ್ಕೊಂಡ್ರಿ ಅಂದ್ರೆ ಅದೇ ಸೆರೋಟೋನಿನ್ ನಿಮಗ್ ರಾತ್ರಿ ಟೈಮ್ ಒಳಗಡೆ ನೀವು ಜಲ್ದಿ ಮಲಗಿದ್ರಿ ಅಂದ್ರೆ ಡೀಪ್ ಸ್ಲೀಪ್ ಒಳಗ ಮೆಲಟೋನಿನ್ ಆಗಿ ಪರಿವರ್ತನೆ ಆಗ್ತದ. ನೋಡ್ರಿ ಇಲ್ಲಿ ಹೆಂಗೈತಿ. ಸೆರೋಟೋನಿನ್ಗೂ ಟ್ಯಾಬ್ಲೆಟ್ ತಗೊಳ್ಳೋದು, ಮೆಲಟೋನಿನ್ಗೂ ಟ್ಯಾಬ್ಲೆಟ್ ತಗೊಳ್ಳೋದು. ದಯವಿಟ್ಟು ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎವ್ರಿಥಿಂಗ್ ಇಸ್ ಇನ್ ಯುವರ್ ಹ್ಯಾಂಡ್. ಭಗವಂತ ಕೊಟ್ಟಿರುವಂತ ರಿಸೋರ್ಸಸ್ ಅನ್ನ ನಾವು ಸರಿಯಾಗಿ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲೇನೆ ಸ್ವರ್ಗವನ್ನ ಸೃಷ್ಟಿ ಮಾಡಬಹುದು. ಅಷ್ಟು ಕೆಪಾಸಿಟಿ ಐತಿ ಈ ನಮ್ಮ ನಿಸರ್ಗದ ರಿಸೋರ್ಸಸ್ಗೆ. ಬೆಳಿಗ್ಗೆ ನೀವು ಸೆರೋಟೋನಿನ್ ಸರಿಯಾಗಿ ಸಫಿಶಿಯಂಟ್ ಕ್ವಾಂಟಿಟಿ ಒಳಗೆ ತಗೊಂಡ್ಬಿಟ್ರಿ ಅಂದ್ರೆ ರಾತ್ರಿ ಸರಿ ಜಲ್ದಿ ಮಲ್ಕೊಂಡ್ಬಿಟ್ರಿ ಅಂದ್ರೆ ಅದೇ ಮೆಲಟೋನಿನ್ ಆಗಿ ಕನ್ವರ್ಟ್ ಆಗ್ತದೆ. ಆ ಮೆಲಟೋನಿನ್ ಏನ್ ಮಾಡ್ತದ, ದೇಹವನ್ನ ಕಂಪ್ಲೀಟ್ ಆಗಿ ಹೀಲ್ ಮಾಡ್ತದ, ಬಿಲ್ಡಿಂಗ್ ಮಾಡ್ತದ. ಬೆಳಿಗ್ಗೆ ಏಳೋ ಅಷ್ಟೊತ್ತಿಗೆ ಮೆಂಟಲಿ, ಫಿಸಿಕಲಿ ರಿಫ್ರೆಶ್ ಆಗಿ ಎದ್ದೇಳ್ತೀವಿ ನಾವು. ನಮ್ಮ ಮಾನಸಿಕವಾಗಿ, ದೈಹಿಕವಾಗಿ ಪೂರಾ ಶಫಲ್ ಮಾಡಿ ಕರೆಕ್ಟ್ ಆಗಿ ಪ್ರೊಸೆಸಿಂಗ್ ಮಾಡಿ ನಮ್ಮನ್ನ ನೀಟಾಗಿ ಒಬ್ಬ ಹೊಸ ವ್ಯಕ್ತಿಯಾಗಿ ಮಾಡೋದು ಮೆಲಟೋನಿನ್. ಗ್ರೋತ್ ಹಾರ್ಮೋನ್ಸ್ ಇವೆಲ್ಲ ರಾತ್ರಿ ಆಗ್ತಾವ್. ಅವೆಲ್ಲ ಬೇಕು ನನಗಂದ್ರ ನಿನ್ನೆ ಮುಂಜಾನೆ ಸೂರ್ಯನ ಬಿಸಿಲು ಬೇಕು. ಸೊ ಇದು ಬಹಳ ಇಂಪಾರ್ಟೆಂಟ್. ಇದನ್ನ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರ ಮತ್ತೊಂದ್ಸರಿ ನೀವು ಒಂದ್ಸರಿ ಬಿಟ್ಟು 2 ಸರಿ ನನ್ನ ವಿಡಿಯೋ ನೋಡ್ರಿ. ನಾನ್ ನಿಮ್ಗೆಲ್ಲರಿಗೂ ಅರ್ಥ ಆಗೋಂಗ್ ಹೇಳಿಕತ್ತೇನೆ. ಓಕೆ, ಈ ರೀತಿಯಾಗಿ ನಾವು ಸೂರ್ಯನ ಬಿಸಿಲನ್ನ ಕಣ್ಣಿನ ಮುಖಾಂತರವಾಗಿ ತಗೋತೇವೆ. ಇನ್ನು ಒಂದು ನೆಕ್ಸ್ಟ್ ಮೋಡ್ ಏನಪ್ಪಾ ಅಂತಂದ್ರ, ಯಾವಾಗ ಸೂರ್ಯನ ಬಿಸಿಲು ನಮ್ಮ ಮೈ ಮೇಲೆ ಬೀಳ್ತದಲ್ಲ, ಮೈ ಮೇಲೆ ಬಿದ್ದ ತಕ್ಷಣ ನಾವೇನ್ ಅನ್ಕೊಂಡೇವಿ, ಅಯ್ಯೋ ಸುಡ್ತದ ನನ್ಗ, ಅಯ್ಯೋ ಬಹಳ ಸುಡ್ತದ, ಕಪ್ಪಾಗ್ಬಿಡ್ತೇನೆ ನಾನು, ಬೆಳ್ಳಗಿರ್ಬೇಕು ನಾನು. ಆ ಬೆಳ್ಳಗಿರ್ಬೇಕನ್ನೋ ಹುಚ್ಚು ಮೊದ್ಲು ಬಿಟ್ಟು ಹಾಕ್ರಿ. ಓಕೆ, ನಾವು ಇರೋದು ಭಾರತದೊಳಗ, ನಾವೆಲ್ಲ ಕಪ್ಪೆ, ನಾವೆಲ್ಲ ಬ್ರೌನಿಶ್ ಕಲರ್, ಅದನ್ನ ಅಕ್ಸೆಪ್ಟ್ ಮಾಡ್ಕೊಡ್ರಿ. ಈ ಸ್ಕಿನ್ ಮೇಲೆ ಏನು ಒಂದು ಇದು ಬೀಳ್ತದ, ಸೂರ್ಯನ ಬಿಸಿಲು ಬಿದ್ದಾಗ ಹೆಚ್ಚು ಕಡಿಮೆ 4-5 ಸೆಂಟಿಮೀಟರ್ನಷ್ಟು, 3.5-4 ಸೆಂಟಿಮೀಟರ್ನಷ್ಟು ಒಳಗ್ ಪೆನೆಟ್ರೇಟ್ ಆಗ್ತದ್ರಿ. ಮೇಲೆ ಸುಟ್ಟು ಹೋಗುದಿಲ್ಲ. ಅದು ಪೆನೆಟ್ರೇಟ್ ಆದಾಗ ಅಲ್ಲಿ ಮೈಟೋಕಾಂಡ್ರಿಯಾ ಅನ್ನುವಂತಹ ನಮ್ಮಲ್ಲಿ ಅಂಗಾಂಶಗಳು ಇರ್ತಾವ. ಏನವು ಮೈಟೋಕಾಂಡ್ರಿಯಾ ಅಂದ್ರೆ, ಯಾವಾಗ ಸೂರ್ಯನ ಬಿಸಿಲು ಅಲ್ಲಿ ಬಿತ್ತು ಅಂತಂದ್ರೆ ಅವು ಅಲ್ಲಿ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗ್ತದೆ. ಆ ಪ್ರೊಸೆಸಿಂಗ್ ಒಳಗಡೆ ನಾವು ತಿನ್ನಂತ ಆಹಾರವನ್ನ ಅವು ATP ಆಗಿ ಅದು ಜನರೇಟ್ ಮಾಡ್ತವೆ, ಅಂದ್ರೆ ಎನರ್ಜಿ ಆಗಿ ಅದು
ನಮ್ಗೆ ಉತ್ಪತ್ತಿ ಮಾಡಿ ಕೊಡ್ತದ. ಅಂದ್ರೆ ನಮ್ಮ ದೇಹಕ್ಕೆ ಬೇಕಾದಂತ ಎನರ್ಜಿ, ಈ ಜಸ್ಟ್ ನಾನ್ ನಿಮ್ ಜೊತೆ ಮಾತಾಡ್ಲಿಕ್ಕತ್ತೀನಿ ಅಂದ್ರೆ ನಂಗೆ ಒಂದ್ ಎನರ್ಜಿ ಬೇಕು, ಕಣ್ ಬಿಳಕಸ್ಲಿಕ್ಕೆ ಎನರ್ಜಿ ಬೇಕು, ಪ್ರತಿಯೊಂದಕ್ಕೂ ಎನರ್ಜಿ, ಇದ್ದಕ್ಕ ಹಿಂಗ್ ಮ್ಯಾಲೆ ಎತ್ತಬೇಕು ಅಂತ ಎನರ್ಜಿ ಬೇಕು. ಆ ಎನರ್ಜಿ ಬರೋದು ಮೈಟೋಕಾಂಡ್ರಿಯಾದಿಂದ. ಆ ಮೈಟೋಕಾಂಡ್ರಿಯಾ ಯಾವ್ದ್ರ ಸಹಾಯದಿಂದ ಎನರ್ಜಿ ಮಾಡ್ತದ? ಸೂರ್ಯನ ಬಿಸಿಲು. ಈಗ ವಿಚಾರ ಮಾಡ್ರಿ, ಸೂರ್ಯನ ಬಿಸಿಲನ್ನ ತಪ್ಪಿಸ್ಕೊಂಡವ್ರ ಹಣೆ ಬರ ಏನೇನ್ ಆಗ್ತದ ಅನ್ನೋದ್ ಬಗ್ಗೆ. ಯಾಕಿಷ್ಟು ನಮ್ ಯಂಗ್ ಜನರೇಷನ್ ಮೆಂಟಲಿ ಫಿಸಿಕಲಿ ಸಫರ್ ಆಗ್ಲಿಕ್ಕತ್ತಾರ ಅನ್ನೋದು ನಿಮಗ್ ಗೊತ್ತಾಗ್ತದೆ. ಹೌದಾ? ಸ್ಕಿನ್ನೊಳಗಿರುವಂತ ಅಭ್ರಾಜಕ ಪಿತ್ತ ಯಾವಾಗ ಆಕ್ಟಿವೇಟ್ ಆಯ್ತು ಅಂತಂದ್ರ ಒಳಗಿರುವಂತಹ ಪಿತ್ತಗಳನ್ನ ಅದು ಸ್ಟಿಮ್ಯುಲೇಟ್ ಮಾಡಿ ಪ್ರಾಪರ್ ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ ನಮ್ಮ ದೇಹದೊಳಗೆ. ನಾನು ಒಂದು ಸ್ಟೋರಿ ಓದಿದ್ದೆ ವೆರಿ ಲಾಂಗ್ ಬ್ಯಾಕ್. ಯೋಗಿ ಆತ್ಮಕಥೆ. ಮೋಸ್ಟ್ಲಿ ಯಾರು ಓದಿರ್ತಿರಲ್ಲ ಅವ್ರಿಗೆ ಗೊತ್ತಿರ್ತದ. ಯೋಗಿ ಆತ್ಮಕಥೆ ಒಳಗ ಯೋಗಿಗಳು ಒಬ್ಬ ಲೇಡಿನ ಭೇಟಿ ಆಗ್ತಾರ. ಆಕೆ ಊಟಾನೇ ಮಾಡಿರಂಗಿಲ್ಲ, ಒಟ್ಟು ಎಷ್ಟು ವರ್ಷದಿಂದ ಊಟ ಮಾಡಿರಂಗಿಲ್ಲ. ಅವಾಗ ಹೋಗಿ ಕೇಳ್ತಾರ ಅವ್ರು, ನೀ ಹೆಂಗ್ ಊಟ ಮಾಡ್ಲಾರ್ದ ಬದುಕಿಯಮ್ಮ ಅಂದ್ರೆ ಆಕಿ ಹೇಳ್ತಾಳ, ತನ್ನ ಕಥೆನ ಹೇಳ. ಆಕಿ ಹೆಸರು ನಂಗೆ ನೆನಪು ಬರ್ತಾ ಇಲ್ಲ, ನೀವ್ ಯಾರಾದ್ರೂ ಓದಿದ್ರೆ ಹೇಳ್ರಿ ನನಗ. ನಂಗೆ ವೆರಿ ಲಾಂಗ್ ಬ್ಯಾಕ್ ಓದಿನ ಸ್ಟೋರಿನ. ಆಕಿ ಏನ್ ಹೇಳ್ತಾ ಅಂದ್ರೆ, ನಾ ಹೊಸದಾಗಿ ಗಂಡನ ಮನೆಗೆ ಬಂದಾಗ ನಾ ಹೆಚ್ಚಿಗೆ ಊಟ ಮಾಡ್ತಿದ್ದೆ. ನಮ್ಮ ಅತ್ತೆ ನನಗ ಆ ಊಟ ಮಾಡೋದಕ್ಕ ಅಣಕಿಸ್ತಿದ್ರು, ಅಪಮಾನ ಮಾಡ್ತಿದ್ರು. ಅದಕ್ಕೆ ನಾ ಅವತ್ತಿಂದ ಸೂರ್ಯ ದೇವರಿಗೆ ಬೇಡ್ಕೊಂಡೆ, ನಾ ಇನ್ಮೇಲೆ ಊಟ ಮಾಡೋದಿಲ್ಲ, ನಾನು ಬದುಕಿಸೋದು ಸಾಯಿಸೋದು ನಿನ್ ಮೇಲೆ ಬಿಟ್ಟಿದ್ದು. ಡೈಲಿ 2-3 ತಾಸು ನಾನು ಬಿಸಿಲ್ನ ಮುಂಜಾನೆ ಟೈಮ್ ಒಳಗೆ ಕೂಡ್ತೇನೆ. ಮುಂಜಾನೆ ಸೂರ್ಯ ಉದಯ ಆದ್ಮೇಲೆ 1 ತಾಸು ಹಿಂಗ ಕೂಡ್ತೇನೆ, ನಾ ಸೂರ್ಯನ ಬಿಸಿಲೊಳಗೆ ಕೂಡ್ತೀನಿ ಅಂತ ಬೇಡ್ಕೊಂಡೆ. ಅವತ್ತಿನಿಂದ ನಾ ಊಟ ಮಾಡಿಲ್ಲ, ಏನೂ ಮಾಡಿಲ್ಲ, ಇವತ್ತಿನವರೆಗೂ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾರೆ. ನನಗೆ ಈಗ ಆ ಕಥೆ ನೆನಪು ಬರ್ತದೆ. ಹೆಂಗ್ ಬಂತು ಅಂತಂದ್ರೆ, ಸೂರ್ಯನ ಬಿಸಿಲು, ಆ ಫೋಟಾನ್ಸ್ ಏನಿರ್ತಾವಲ್ಲ, ಎನರ್ಜಿ ಪ್ಯಾಕೆಟ್ಸ್ ದೇಹದೊಳಗ್ ಬಂದು ಆ ಮೈಟೋಕಾಂಡ್ರಿಯಾಕ್ ಆಕ್ಟಿವೇಟ್ ಮಾಡಿ ಅಲ್ಲಿ ಎನರ್ಜಿನ ಉತ್ಪತ್ತಿ ಮಾಡ್ತಾವ. ಇದಕ್ಕೇನೆ ಫೋಟೋ ಬಯೋ ಮಾಡ್ಯುಲೇಷನ್ ಅಂತ ಹೇಳ್ತಾರೆ. ಇದಕ್ಕೇನ್ ಹೇಳ್ತಾರೆ? ಫೋಟೋ ಬಯೋ ಮಾಡ್ಯುಲೇಷನ್ ಅಂದ್ರೆ ಸೂರ್ಯ ಶಕ್ತಿಯಿಂದ ಜೈವಿಕ ಶಕ್ತಿಯನ್ನಾಗಿ ಉತ್ಪತ್ತಿ ಮಾಡುವಂತ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಆಗ್ತದ. ನೋಡ್ರಿ ಎಷ್ಟು ಯೂನಿವರ್ಸ್ ಫೆಂಟಾಸ್ಟಿಕ್ ಇದೆ. ನಮ್ಮನ್ನ ಎಲ್ಲಾ ರೀತಿಯಿಂದ ಪ್ರೊಟೆಕ್ಷನ್ ಮಾಡ್ತೀನಿ, ನಿನ್ನ ಕಾಯ್ತೀನಿ ಅಂತ ಹೇಳ್ತದದು. ಅಂಥ ದೇಹವನ್ನು ನಾವು ಕೆಡಿಸ್ಕೊಂತೀವಿ ಅಂದ್ರೆ ನಾವೆಷ್ಟು ಪವರ್ಫುಲ್ ಇದ್ದೀವಿ ಅದನ್ನು ವಿಚಾರ ಮಾಡ್ರಿ. ಓಕೆ, ಈ 3-4 ಮಾಧ್ಯಮಗಳ ಮುಖಾಂತರ ನಾವು ಸೂರ್ಯನ ಬಿಸಿಲನ್ನ ತಗೊಂಡು ದೇಹವನ್ನ ಇವೆಲ್ಲ ಮಾಡೋದ್ರಿಂದ ನಮ್ಮ ದೇಹದೊಳಗಿಂತ ಜೀವಕೋಶಗಳು ನಮ್ಮ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಶುರುವಾಗ್ತಾವು, ನಮ್ಮ ವಿರುದ್ಧವಾಗಿ ಕೆಲಸ ಮಾಡೋದಿಲ್ಲ. ಪಂಚಮಹಾಭೂತಗಳ ಜೊತೆ ನಾವ್ ಎಷ್ಟು ಕಾಂಟ್ಯಾಕ್ಟ್ ನಾಗ ಇರ್ತೀವೋ ಅವಾಗ ಜೀವಕೋಶಗಳು ನಮ್ಮ ಪರವಾಗಿ ಕೆಲಸ ಮಾಡಕ್ ಶುರುವಾದ್ವು ಅಂದ್ರೆ ಆಟೋ ಇಮ್ಯೂನ್ ಡಿಸೀಸಸ್ ಅನ್ನ ನಾವು ಸಾಕಷ್ಟು ಆರಾಮ್ ಮಾಡ್ಬೋದು. ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗೆ ಟ್ರೀಟ್ಮೆಂಟೇ ಇಲ್ಲ ಅನ್ನುವಂಥ ಒಂದು ಸಮಯ ಐತಿ. ಹಂಗೇನೂ ಇಲ್ಲ. ಖಂಡಿತವಾಗ್ಲೂ ಆಯುರ್ವೇದದ ಪದ್ಧತಿಗಳನ್ನ ಸರಿಯಾಗಿ ನೀವು ಫಾಲೋ ಮಾಡಿದ್ರಿ ಅಂದ್ರೆ ಈ ವೈಬ್ರೆಂಟ್ ಲೈಫ್ ಎನರ್ಜಿಯನ್ನು ಸೂರ್ಯನಿಂದ ನಮಗೆ ಸಿಗ್ತದಲ್ಲ, ಫೆಮಿನೈನ್ ಎನರ್ಜಿ, ಮಸ್ಕುಲೈನ್ ಎನರ್ಜಿ ಏನ್ ಸಿಗ್ತದ, ಮತ್ತು ಬೇರ್ ಫುಟ್ ವಾಕ್ ಮಾಡೋದ್ರಿಂದ ಅರ್ಥಿಂಗ್ ಇಫೆಕ್ಟ್ ಆಗಿ ನಮ್ಮ ಕಾಲ್ನೊಳಗೆ ಹೆಂಗ ಒಂದು ಎಲೆಕ್ಟ್ರಾನ್ಸ್ ಪಾಸ್ ಆಗಿ ಫ್ರೀ ಎಲೆಕ್ಟ್ರಾನ್ಸ್ ನಮ್ಮ ದೇಹಕ್ಕೆ ಪಾಸ್ ಆಗೋದ್ರಿಂದ ಹೀಲ್ ಆಗ್ತದ. ಇವನ್ನೆಲ್ಲ ಮಾಡೋದ್ರಿಂದ ಎಂಥ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇದ್ರು ಕೂಡ ಇವನ್ನ ಸರಿಯಾಗಿ ಪೇಷಂಟ್ ಫುಲ್ ಆಗಿ ನಾವು ಟ್ರೀಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಅನ್ನ ಕೊಡಬಹುದು. ಐ ಹೋಪ್ ಯು ಗಾಟ್ ಮೈ ಮೆಸೇಜ್. ಸ್ವಲ್ಪ ದೊಡ್ಡದಾದ್ರೂ ಪರವಾಗಿಲ್ಲ, ಕಂಪ್ಲೀಟ್ ಆಗಿ ನೋಡ್ರಿ. ಮತ್ತು ನಿಮ್ಗೆ ಇದು ಚಲೋ ಅನ್ಸಿದ್ರ ದಯವಿಟ್ಟು ಇಂತಹ ವಿಡಿಯೋಸ್ ಅನ್ನ ನೀವು ಶೇರ್ ಮಾಡ್ರಿ. ಬಹಳ ಜನರಿಗೆ ಶೇರ್ ಮಾಡೋದ್ರಿಂದ ಒಳ್ಳೆ ಮ್ಯಾಟರ್ನ ನೀವು ತಿಳಿಸ್ದಂಗ ಆಗ್ತದೆ. ಬಟ್ ಆಸ್ ಯೂಶುವಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ನಿಮಗ ಅನಿಸಿದಂತಹ ಕಮೆಂಟ್ ಅನ್ನ ಬಾಕ್ಸ್ ಅಲ್ಲಿ ಹಾಕ್ರಿ. ಥ್ಯಾಂಕ್ ಯು.